ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸೂರ್ಯ ಮತ್ತು ಮೀನಾ ಅವರು ಹೋಟ್ಲಲ್ಲಿರ್ತಾರೆ. ತಾರಾ ಮಂಜು ಕೂಡ ಅಲ್ಲೇ ಇರ್ತಾರೆ. ಮಂಜು ಅವರು ತಾರಾ ನಿನಗೆ ಏನಾಯಿತು, ಏನಕ್ಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ ಅಂತ ಕೇಳಿದಾಗ, ಇಲ್ಲ ಮಂಜು, ನನಗೆ ಯಾಕೆ ಅಂತ ಗೊತ್ತಿಲ್ಲ, ಮಗು ನೀರಲ್ಲಿ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ನನಗೆ ತುಂಬ ಭಯ ಆಯಿತು ಅಂತ ಹೇಳ್ತಾರೆ. ಮಂಜು ಅವರು ಏನಾಯಿತು ತಾರಾ ಅಂತಂದಾಗ, ಯಾವುದೋ ಹಳೆ ನೆನಪೆಲ್ಲ ಗೊತ್ತಾಗ್ತಾ ಇದೆ, ಏನೋ ಕಾಡ್ತಾ ಇದೆ ನನ್ನನ್ನು ಅಂತ ಹೇಳ್ತಾರೆ. ಸರಿ ಸರಿ ಆಯಿತು, ನೀನೀಗ ಟೆನ್ಷನ್ ಆಗಬೇಡ, ಹೋಗ್ಲಿ ಏನು ಊಟ ಮಾಡ್ತೀಯಾ ಅಂತ ಹೇಳು ಅಂತಾರೆ. ನನಗೆ ಊಟ ಏನು ಬೇಡ, ನಾನು ಆರೆಂಜ್ ಜ್ಯೂಸ್ ತೊಗೋತೀನಿ ಅಂತ ಹೇಳ್ತಾರೆ. ಹಂಗಾರೆ ನನಗೂ ಊಟ ಬೇಡ ಅಂತ ಹೇಳ್ತಾರೆ. ಯಾಕೆ ಮಂಜು, ನೀನು ಊಟ ಮಾಡು ಅಂದಾಗ, ಇಲ್ಲ ನಾನು ಜ್ಯೂಸೇ ಕುಡಿತೀನಿ ಅಂತ ಹೇಳಿ 2 ಜ್ಯೂಸು ಮತ್ತು ಜಾಮೂನ್ ಆರ್ಡ್ರ್ ಮಾಡ್ತಾರೆ. ಮಂಜು ಅವರು ಅದೇನದು ಸಡನ್ನಾಗಿ ಜಾಮೂನು ಅಂತಂದಾಗ, ನನಗಿಷ್ಟ ಅಂತ ಹೇಳ್ತಾರೆ. ಯಾವಾಗಿಂದ ಇಷ್ಟ ಅಂದರೆ ನಾನು ತಿಂದಾಗಿಂದ ಇಷ್ಟ ಅಂತ ಹೇಳ್ತಾರೆ. ಓ, ಅಂತೂ ಇಂತೂ ನಗಾಡ್ದಲ್ಲ, ಸಾಕು ಬಿಡು ಅಂತ ಹೇಳ್ತಾರೆ. ಸೂರ್ಯ ಅವರು ವೇಟರ್ ಅವ್ರನ್ನ ಕರೆದ್ಬಿಟ್ಟು, ಇನ್ನೂ ಎಷ್ಟೊತ್ತಪ್ಪನೇ ನೀನು ದೋಸೆ ತಂದ್ಕೊಡೋದು ಅಂತ ಹೇಳ್ತಾರೆ. ಇವಾಗ ತಗೊಂಡು ಬರ್ತೀನಿ ಸರ್ ಅಂತ ತಂದಿಟ್ಟು ಜಾಮೂನು ಕೂಡ ತಗೊಂಡು ಬಂದಿಡ್ತಾರೆ. ಮೀನಾ ಅವರು ಜಾಮೂನ್ ನಾವು ಆರ್ಡ್ರ್ ಮಾಡಿಲ್ಲ ಅಂತಂದಾಗ, ಸಾರಿ ಮೇಡಮ್, ಪಕ್ಕದ್ದು ಟೇಬಲ್ನವರು ಅಂತ ಹೇಳಿ ಅಲ್ಲಿಗೆ ತಗೊಂಡೋಗಿ ಕೊಡ್ತಾರೆ. ಸೂರ್ಯ ಅವ್ರಿಗೆ ಯಾರು ಈ ಜಾಮೂನ್ ಆರ್ಡ್ರ್ ಮಾಡಿದ್ದು ಅನ್ನೋ ಕುತೂಹಲ ಹೆಚ್ಚಾಗಿ ಅವರು ಎದ್ದು ನೋಡೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಮೀನಾ ಬಂದು, ಯಾರೋ ಏನೋ ಯಾಕ್ರಿ ಈ ಥರ ಇದು ಮಾಡ್ತಾ ಇದ್ದೀರಾ, ಅವ್ರು ಏನಾರ ತಪ್ಪು ತಿಳ್ಕೊಳಲ್ವಾ, ಬನ್ನಿ ತಿಂಡಿ ತಿನ್ನಿ ಅಂತ ಅಂದ್ಬಿಟ್ಟು ಬಂದು ಕರ್ಕೊಂಡು ಹೋಗ್ತಾರೆ. ಸೂರ್ಯ ಅವರು ವೇಟರ್ನ ಕರೆದ್ಬಿಟ್ಟು, ಜಾಮೂನ್ನ ಯಾರು ಆರ್ಡ್ರ್ ಮಾಡಿದ್ದಾರೆ ಅವ್ರ ಹತ್ರ ಜಾಮೂನ್ ಬಿಲ್ ತೊಗೋಬೇಡ ಅಂತ ಹೇಳ್ತಾರೆ. ಯಾಕೆ ಸರ್ ಅಂತ ಹೇಳಿದಾಗ, ಅದು ಹಂಗೇನೆ, ಹೋಗಿ ಹೇಳು ಅಂತ ಹೇಳ್ತಾರೆ. ಅವ್ರೇನಾದರೂ ಕೇಳಿದ್ರೆ ಏನಂತ ಹೇಳೋದು ಅಂತಂದಾಗ, ನಿಮ್ಮ ಅಣ್ಣ ಕೊಟ್ಟ ಅಂತ ಹೇಳು ಅಂತ ಹೇಳ್ತಾರೆ. ಅವರು ಬಿಲ್ ತೊಗೊಂಡು ಬಂದು ಕೊಡ್ತಾರೆ. ಬಿಲ್ನ ಪೇ ಮಾಡಿ ಸೂರ್ಯ ಮತ್ತು ಮೀನಾ ಅವರು ಹೊರಗಡೆ ಹೋಗ್ತಾರೆ. ತಾರಾ ಮತ್ತು ಮಂಜು ಅವ್ರಿಗೂ ಬಿಲ್ ಬರುತ್ತೆ. ಮಂಜು ಅವರು, ಸರ್ ಇಲ್ಲಿ ಜಾಮೂನ್ ಬಿಲ್ ಆ್ಯಡ್ ಮಾಡಿಲ್ಲ ಅಂತಂದಾಗ, ಇಲ್ಲ ಸರ್ ಇವರು ಅಣ್ಣ ಕೊಟ್ಟರು ಅಂತ ಹೇಳ್ತಾರೆ. ತಾರಾ ಅವರು, ಯಾವ ಅಣ್ಣ, ನನಗೆ ಯಾರೂ ಅಣ್ಣ ಇಲ್ಲ ಅಂತಂದಾಗ, ಗೊತ್ತಿಲ್ಲ ಮೇಡಮ್, ನಿಮ್ಮ ಅಣ್ಣ ಅಂತ ಹೇಳಿ ಜಾಮೂನ್ ಬಿಲ್ ಪೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ತಾರಾ ಅವರು, ಈ ಜಾಮೂನ್ ಬಾಂಧವ ಯಾರು ಅಂತ ನಾನು ನೋಡಲೇಬೇಕು ಅಂತ ಹೇಳಿ ಹೊರಗಡೆ ಓಡೋಯ್ತಾರೆ ನೋಡೋದಕ್ಕೆ ಅಂತ. ಸೂರ್ಯ ಮೀನಾ ಅವರು ಹೊರಟ್ಬಿಟ್ಟಿರ್ತಾರೆ. ಮಂಜು ಅವರು, ತಾರಾ ಯಾರೋ ಏನೋ ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೂರ್ಯ ಮತ್ತು ಮೀನಾ ಮನೆಗೆ ಬರ್ತಾರೆ. ಸೂರ್ಯ ಅವರು, ಏನೋ ರವಿಗಾನ್ ಈ ಥರ ಮಾಡ್ಕೊಬಿಟ್ಟಲ್ಲ ಅಂತ ಹೇಳ್ತಾರೆ. ಚೆನ್ನಾಗೇ ಇದ್ಲು ಸೂರ್ಯ, ಈ ಥರ ಮೋಸ ಮಾಡ್ತಾಳೆ ಅಂತ ಯಾರು ಗೊತ್ತು ಅಂತ ಹೇಳ್ತಾರೆ. ಸರಿ, ಶ್ರುತಿ ಫೋನ್ ಎತ್ತಿದ್ಲಾ ಅಂತಂದಾಗ, ಇಲ್ಲ ಸೂರ್ಯ, ಅವ್ರ ಅಮ್ಮ ಮಾತ್ರ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ತಾರೆ. ಮೀನಾ ಅವರು, ನೀನು ಎತ್ತಿದ ಫೋನು ಅಂತ ಹೇಳ್ತಾರೆ. ಇಲ್ಲ ಅದಕ್ಕೆ ನಾನು ರಿಸೀವ್ ಮಾಡಿಲ್ಲ ಅಂತಂದಾಗ, ಸೂರ್ಯ ಅವರು, ನೀನು ಎತ್ತಿ ಫೋನಲ್ಲಿ ಮಾತಾಡು, ಇಲ್ಲ ಅಂತಂದರೆ ಆ ಅಮ್ಮ ಬಂದು ಇಲ್ಲೇ ನಿನಗೊಂದು ಗತಿ ಕಾಣಿಸ್ತಾಳೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿಯವರಮ್ಮ ಮನೆಗೆ ಬರ್ತಾರೆ. ಯಾರಿದ್ದೀರಾ ಮನೆಯಲ್ಲಿ ಅಂತ ಕೇಳ್ತಾರೆ. ಎಲ್ಲರೂ ಹೊರಗಡೆ ಬರ್ತಾರೆ. ಶಾಂತಿ ಅವ್ರು ಬಂದು, ಏನು ಬೀಗ್ರೆ ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ನಾವು ಚೆನ್ನಾಗಿರೋದ, ಇಂಥ ಅಳಿಯನ್ನ ನನ್ನ ಮಗಳು ಮದುವೆ ಮಾಡ್ಕೊಂಡವಳಲ್ಲ, ನಾವೆಲ್ಲಿ ಚೆನ್ನಾಗಿರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಏನಾಯಿತು ಅಂತ ಕೇಳಿದಾಗ, ಮತ್ತೆ ಗಿಣಿ ಥರ ಸಾಕಿದೋ ಗಿಣಗನ್ ಕೊಟ್ಟಂಗೆ ಕೊಟ್ಬಿಟ್ಟೋ ನಾವು ಅಂತ ಹೇಳ್ತಾರೆ. ರಂಗನಾಥ್ ಅವರು, ಯಾಕಮ್ಮ ತಾಯಿ, ನೀವು ಬಂದಾಗ್ಲೆಲ್ಲ ಬರೀ ಸಿಡಿಲ್ ಬಂದಂಗೆ ಬತ್ತೀರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಎತ್ತಿರೋರು ನಾವು, ನಮಗೆ ಸಂಕಟ ಇರಲ್ವಾ, ನನ್ನ ಮಗಳು ಅಳ್ತ್ಕೊಂಡು ಬಂದು ನಮ್ಮ ಮನೇಲಿ ಕೂತಿದ್ದಾಳೆ ಅಂತ ಹೇಳ್ತಾರೆ. ಅಳ್ತಾ ಬಂದ್ಲಾ, ಏನಾಯಿತು ಅಂತಂದಿದ್ದಕ್ಕೆ, ಇಲ್ಲೇ ಇದನ್ನಲ್ಲ ನಿಮ್ಮ ಮಗ, ಅವನ್ನೇ ಕೇಳಿ ಅಂತ ಹೇಳ್ತಾರೆ. ಸೂರ್ಯ ಅವರು ನಡೆದಿರೋ ವಿಚಾರ ಎಲ್ಲನೂ ಹೇಳ್ತಾರೆ. ರಂಗನಾಥ್ ಅವರು, ಏನು ನಡೀತೈತೆ ಮನೇಲಿ ಅಂತ ಬೈತಾರೆ. ಮೀನಾ ಅವರು, ಮಾವ ನೀವು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ, ನಡೀರಿ ಆಂಟಿ, ನಾನು ಮಾತಾಡ್ತೀನಿ ಅವಳ ಜೊತೆಗೆ, ಶ್ರುತಿ ಜೊತೆಗೆ ಅಂತ ಹೇಳ್ತಾರೆ. ಶಾಂತಿ ಅವರು, ನೀನೇನೇ ಮಧ್ಯದಲ್ಲಿ, ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತಂದಾಗ, ಮೀನಾ ಅವರು, ಇಲ್ಲ ಅತ್ತೆ, ನಾನು ಕಂಡ್ರೆ ಶ್ರುತಿಗೆ ತುಂಬ ಇಷ್ಟ, ನಾನೇ ಹೋಗಿ ಮಾತಾಡ್ಕೊಂಡು ಅವಳಂಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಹಂಗಾದ್ರೆ ನಾನೇನು ದೆವ್ವನ, ನನ್ನ ಕಂಡ್ರೆ ಏನು ಇಷ್ಟ ಇಲ್ವಾ ಅಂತಂದಾಗ, ಆಗಲ್ಲ ಅತ್ತೆ, ಹೋಗಿ ನಾನು ಮಾತಾಡ್ಕೊಂಡು ಬರ್ತೀನಿ ಇರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮನೋಜ್ ಅವರು, ಮಮ್ಮಿ ನಮ್ಮ ಲಾಯರ್ಗೆ ಹೇಳಿ ಇನ್ನೊಂದು ಡೈವರ್ ಕೇಸನ್ನು ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಇನ್ನೊಂದು ಯಾವುದೋ ಡೈವರ್ಸ್ ಕೇಸು ಅಂತಂದಾಗ, ಮೀನಂದು ಮತ್ತು ಸೂರ್ಯಂದು ಅಂತ ಹೇಳ್ತಾರೆ. ಸೂರ್ಯ, ಯಾಕಪ್ಪನೇ ಏನಾಯಿತು, ಹೆಂಗೈತೆ ಮೈಗೆ ಅಂತಂದಾಗ, ಇಲ್ಲ ರವಿದು ಮತ್ತು ಶ್ರುತಿದು ಅಂತ ಹೇಳ್ತಾರೆ. ರಂಗನಾಥ್ ಅವರು, ಏನಂತ ಉಟ್ಬಿಟ್ಟೋ ನೀನು, ದಂಡು ಕುಟ್ಬಿಟ್ಟಿದೀಯಾ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಶಾಂತಿ ಅವರು ಬೈತಾರೆ. ರವಿ ಅವರು, ನಾನು ಹಿಂಗೆ ಇದ್ದರೆ ಆಗಲ್ಲ, ನನ್ನ ಜೀವನನೂ ಹಿಂಗೆ ಆಗ್ಬಿಡುತ್ತೆ, ನಾನು ಹೋಗಿ ಶ್ರುತಿನ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಅಲ್ಲಿಂದ ಅವರು ಹೊರಡ್ತಾರೆ. ಶ್ರುತಿ ಅವ್ರ ಮನೆಗೆ ಹೋದಾಗ ರವಿನ ಅವ್ರ ಅಪ್ಪ ಚೆನ್ನಾಗಿ ಬೈತಾರೆ. ಏನು ಅನ್ಕೊಬಿಟ್ಟಿದ್ಯೋ, ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ ಹೊಡೆಯಕ್ಕೆ ಹೋಗ್ತಾರೆ. ಮೀನಾ ಅವರು, ಇವನ್ಗಿಲ್ವಾ ಹೇಳೋರು ಕೇಳೋರು ಅಂತಂದಾಗ,
ಎಣ್ಣೆತ್ತವ್ರ ಸಂಟ ನಿಮ್ಗೇನು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈಗ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ಬಂದಿರೋ ಕಷ್ಟನ ಹೇಗೆ ಬಗೆಹರಿಸೋದು ಅನ್ನೋದನ್ನ ಯೋಚನೆ ಮಾಡಬೇಕು ಅಂತ ಹೇಳಿ ಶ್ರುತಿ ರೂಮ್ಗೆ ಹೋಗ್ತಾರೆ. ಶ್ರುತಿ ಎಷ್ಟು ಸರಿ ಬಾಗ್ಲು ಕೊಟ್ಟರು ತೆಗಿಯೋದೇ ಇಲ್ಲ. ಮೀನಾ ಅವರು ಶ್ರುತಿ ನಾನು ಮೀನಾ ಬಂದಿದ್ದೀನಿ ತೆಗಿ ಅಂದ ತಕ್ಷಣ ಅವ್ರು ಬಂದು ತೆಗಿತಾರೆ. ಮೀನಾ ಮರಿ ನೀವು ಮಾತ್ರ ಒಳಗಡೆ ಬನ್ನಿ ಅಂತ ಹೇಳಿ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮೀನಾ ಅವರು ಏನಾಯ್ತು ಶ್ರುತಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಬಂದರೆ ಆಗುತ್ತಾ ಅಂತ ಹೇಳ್ತಾರೆ. ಅಲ್ಲ ಮೀನಾ ಅವರೇ, ಅವಳಿಗೆ ಎಷ್ಟು ಕೊಬ್ಬಿದ್ರೆ ಅವಳು ಈ ಥರ ಎಲ್ಲ ಮಾಡ್ತಾಳೆ. ಈ ಥರ ಸರಾಗ ಕೊಟ್ಟರೋರು ಯಾರು? ರವಿ ತಾನೇ. ನಾವು ಹೇಳ್ದಾಗ ಇವನೇ ಬಿಟ್ಟು ಬಂದಿದ್ರೆ ಇಷ್ಟೆಲ್ಲ ಯಾಕಾಯ್ತಿತ್ತು ಅಂತ ಹೇಳ್ತಾರೆ. ಸರಿ ಇವಾಗ ತಪ್ಪಾಗೋಗಿದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ತಿಳ್ಕೊ ಅಂತ ಹೇಳ್ತಾರೆ. ಏನಿಲ್ಲ ಇದನ್ನೆಲ್ಲ ರವಿನೇ ಸರಿ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಏನು ಸರಿ ಮಾಡಬೇಕು ಅದನ್ನಾದರೂ ಹೇಳು ಅಂತಂದಾಗ ಆ ಹೋಟೆಲ್ನ ಬಿಟ್ಟು ಬರಬೇಕು ರವಿ. ಆ ನೀತುನೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡಿದ್ದು ತಪ್ಪಾಯಿತು, ನಾನು ರವಿನ ಇಷ್ಟಪಡ್ತಿಲ್ಲ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ರವಿ ಇವಾಗ ಅಲ್ಲಿ ಕೆಲ್ಸಕ್ಕೆ ಹೋಗಬೇಡ ಅಂತಂದರೆ ಆಯ್ತಲ್ವಾ ಅಂತ ಹೇಳ್ತಾರೆ. ಇಲ್ಲ ನೀತುನೂ ಕೂಡ ಸಾರಿ ಕೇಳಲೇಬೇಕು ಅಂತ ಶ್ರುತಿ ಹೇಳ್ತಾರೆ. ಅದು ಹೇಗಾಗುತ್ತೆ ಶ್ರುತಿ, ಆ ನೀತು ಹೆಂಗೆ ಅನ್ನೋದು ನಿಮಗೆ ಗೊತ್ತಲ್ವಾ ಅಂತಂದಾಗ ನಮ್ಮ ರಿಲೇಷನ್ನು ಕೊಲೀಗ್ಸು ಎಲ್ಲರೂ ನೋಡಿದ್ದಾರೆ ಆ ವಿಡಿಯೋನ. ಇವಾಗ ನೀತು ಏನಾದ್ರೂ ಸಾರಿ ಕೇಳ್ದೇನೆ ನಾನು ಏನಾರ ಮನೆಗೆ ಬಂದರೆ ನನ್ನ ಮರ್ಯಾದೆ ಏನಾಗಬೇಕು ಹೇಳಿ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.